ಕರಾವಳಿ ಬಗ್ಗೆ ಹಿಂಟ್ ಕೊಡೋದಾದ್ರೆ ಕರಾವಳಿ ನನಗೆ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಕಟ್ಕೊಡುತ್ತೆ. ಲ್ಯಾಂಡ್ ಲಾರ್ಡ್ ಕೂಡ ಅದಕ್ಕೆ ಪೂರಕ ಆಗುತ್ತೆ. ನನಗೆ ಇದು ಬಯಸದೆ ಬಂದು ಭಾಗ್ಯ ಲ್ಯಾಂಡ್ ಲಾರ್ಡ್. ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ಯಾವ ರೀತಿ? ತುಂಬಾ ದೊಡ್ಡ ಸಿನಿಮಾ ಉತ್ಸಾಹ ಇರುವಂತ ಒಂದು ವ್ಯಕ್ತಿ. ನೋಡಿ, ಈಗ ಸ್ಟಾರ್ ವಾರು ಅದು ಇದ್ದೇ ಇರುತ್ತೆ. ಈಗ ಅಲ್ಲ, ಮೊದಲಿಂದಲೂ ಇತ್ತು. ನಿರ್ಮಾಪಕನೇ ನಿಜವಾದ ಹೀರೋ. ಎಲ್ಲೂ ಕಾಣಿಸ್ಕೊಳ್ಳದೆ ತೆರೆ ಮೇರೆಯಲ್ಲಿ ಕೂತ್ಕೊಳ್ಳುವಂಥ ವ್ಯಕ್ತಿ ನಿರ್ಮಾಪಕ. ನೀವು ಹೇಳಿದ್ರಿ ಒಂದು ತಿಂಗಳು ಲೇಟ್ ಆಗಿ ಬರ್ತಾ ಇದೆ ಕರಾವಳಿ ಅಂತ. ಒಂದು ಏನಾದರೂ ಕರಾವಳಿ ಬಗ್ಗೆ ಹಿಂಟ್ ಕೊಡೋದಾದ್ರೆ ನೋಡಿ, ಲ್ಯಾಂಡ್ ಲಾರ್ಡ್ ಹೇಗೋ ನಮ್ಮ ಮಣ್ಣಿನ ಕತೆ ಆಗಿದ್ರೆ ಅದು ನಮ್ಮ ಮತ್ತೊಂದು ಮಣ್ಣಿನ ಕತೆ. ಎರಡೂ ನಮ್ಮ ಕನಸಿನ ಕೂಸಿ. ನನಗಂತೂ ನಾನು ಭಾಳ ವಿಶೇಷವಾಗಿ ಕಾಯ್ತಾ ಇರುವಂಥದ್ದು ಕರಾವಳಿಗೋಸ್ಕರ. ಯಾಕಂದರೆ ಈ ಗೆಟಪ್ಪನ್ನು ಮಿತ್ರ ಈ ರೀತಿ ಕಂಡ್ರೆ ಚೆನ್ನಾಗಿ ಕಾಣಿಸ್ತಾರೆ ಅಂತ ಯೋಚನೆ ಮಾಡಿದಂತವರೇ ನಮ್ಮ ಇವರು ಗುರುದತ್ ಗಾಡಿಗ ಅವರು. ನನಗಿದು ಬಯಸದೆ ಬಂದು ಭಾಗ್ಯ ಯಾವ್ದು ಹೇಳಿ, ಲ್ಯಾಂಡ್ ಲಾರ್ಡ್. ಬಹುಶಃ ಇದರ ಮೂಲಕ ನನಗೆ ಒಳ್ಳೆಯದಾಗುತ್ತೆ. ಕರಾವಳಿ ನನಗೆ ಒಂದು ಸೆಕೆಂಡ್ ಇನ್ನಿಂಗ್ಸನ್ನು ಕಟ್ಕೊಡುತ್ತೆ. ಲ್ಯಾಂಡ್ ಲಾರ್ಡು ಕೂಡ ಅದಕ್ಕೆ ಪೂರಕ ಆಗುತ್ತೆ ಅಂತ ನನ್ನ ಒಂದು ವಿಶ್ವಾಸ ಇದೆ. ಸರ್, ಕರಾವಳಿಯಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ ಸರ್? ನೋಡಿ, ಮಹಾವೀರ ಮತ್ತು ಮಹಾಬಲ ಅನ್ನೋ ಎರಡು ಪಾತ್ರ. ಮಹಾಬಲನ ಪಾತ್ರದಲ್ಲಿ ನಾನು ಕಾಣಿಸ್ಕೋತೀನಿ. ಮಹಾವೀರ ಅನ್ನೋ ಪಾತ್ರದಲ್ಲಿ ರಾಜ್ ಬಿ ಶೆಟ್ಟಿ ಅವರು ಕಾಣಿಸ್ಕೋತಾರೆ. ಇದರ ಮಧ್ಯದಲ್ಲಿ ನಮ್ಮ ಡೈನಮಿಕ್ ಪ್ರಜ್ವಲ್ ದೇವರಾಜ್ ಡೈನಮಿಕ್ ಪ್ರಿನ್ಸ್ ಕಾಣಿಸ್ಕೊತಾರೆ. ಮುದ್ದಾಗಿ ಅಭಿನಯಿಸಿದ್ದಾರೆ. ಅವರಿಷ್ಟು 40 ಸಿನಿಮಾಗಳ ಜರ್ನಿಯಲ್ಲಿ ಇಂದು ಮುಂದೆಂತೂ ಕಾಣದೇ ಇರುವಂಥ, ಮುಂದಕ್ಕೆ ಮಾಡೋಕ್ಕಾಗ್ತದೆ ಆ ರೀತಿ ಪರ್ಫಾರ್ಮೆನ್ಸನ್ನು ಕರಾವಳಿ ಮಾಡಿದೆ. ಇದೊಂದು ಒಂದು ಮಣ್ಣಿನ ಕತೆ. ಕರಾವಳಿಯಲ್ಲಿ ನಡೆಯುವಂಥ, ಹೌದು, ಒಂದು ಕಂಬಳದ ಸುತ್ತ ನಡೆಯುವಂಥ ಒಂದು ಕತೆ, ಒಂದು ರೋಮಾಂಚಕವಾಗಿರುವಂಥ ಕತೆ, ಬೇಯಿಸುವಂಥ ಒಂದು ಕತೆ. ಒಂಥರ ಬೇರೆ ಒಂದು ಎಲ್ಲ ನಾವು ಈಗ KGF, ಕಾಂತಾರ ಇದೆಲ್ಲ ಹಿಂಗೆ ಮಾತಾಡ್ತೀವಿ, ಆ ಲೆವೆಲಲ್ಲಿ ನಿಲ್ಲುವಂಥ ಒಂದು ಸಿನಿಮಾ ಕರಾವಳಿ. ಲ್ಯಾಂಡ್ ಲಾರ್ಡ್ ಈ ವರ್ಷದ ಧಮಾಕ ಮಾಡುತ್ತೆ ಅನ್ನೋದು, ಆ ಎರಡರಲ್ಲೂ ನಾನಿದ್ದೀನಿ ಅನ್ನೋದು ನನಗೆ ಖುಷಿ, ಮತ್ತೊಂದು ಖುಷಿ. ಹೌದು ಸರ್, ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ಯಾವ ರೀತಿ? ನೋಡಿ, ಅವರು ಸಿನಿಮಾ ತುಂಬ ದೊಡ್ಡ ಸಿನಿಮಾ ಉತ್ಸಾಹ ಇರುವಂಥ ಒಂದು ವ್ಯಕ್ತಿ. ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಎಲ್ಲರ ಜೊತೆ ಬೆರೆಯುವಂಥ ವ್ಯಕ್ತಿ. ಯಾವತ್ತೂ ಸ್ಟಾರ್ಗಿರಿ ತಲೆಗೆ ಬರದೇ ಇರುವಂಥ ಒಂದು ವ್ಯಕ್ತಿ. ಜೊತೆಗೆ ಮಕ್ಕಳನ್ನ ಭಾಳ ಪ್ರೀತಿ ಮಾಡ್ತಾರೆ, ನಾಯಿನ ಭಾಳ ಪ್ರೀತಿ ಮಾಡ್ತಾರೆ, ಪ್ರತಿಯೊಬ್ಬರು ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ಒಂದು ಕತೆ ಅಂತ ಹೇಳಿದ ತಕ್ಷಣ ಅದರಲ್ಲಿ ಮುಳುಗ್ತಾರೆ, ಅದರಲ್ಲಿ ಟ್ರಾವೆಲ್ ಮಾಡ್ತಾರೆ. ಸಿನಿಮಾ ಬಿಟ್ಟು ಬೇರೆ ಏನೂ ಮಾತಾಡದೇ ಇರುವಂಥ ಒಂದು ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿತ್ವ. ನಾವು ಅನಿಸುತ್ತೆ, ನಾವು 25 ವರ್ಷ ಆಯಿತು, ನಮಗೆ ಯಾಕೆ ಆ ಸ್ಟಾರ್ಗಿರಿ ದೇವರು ಕೊಟ್ಟಿಲ್ಲ, ಇಷ್ಟು ದುಡ್ಡು ಯಾಕೆ ನಮಗೆ ಕೊಟ್ಟಿಲ್ಲ ಅಂತ ಅನಿಸಿದಾಗ ನಾವು ತುಂಬ ಕಲಿಯೋದಿದೆ. ನಮ್ಮಲ್ಲೂ ಕೂಡ ತುಂಬ ಲೋಪೋಲ್ಸ್ಗಳಿದೆ. ರಾಜ್ ಬಿ ಶೆಟ್ಟಿ ಅವ್ರು ನೋಡಿ ಕಲೀರಿ. ಅವರ ಸರಳತೆ, ಅವರ ಸಿನಿಮಾ ಉತ್ಸಾಹ, ಒಂದು ಪಾತ್ರಕ್ಕೋಸ್ಕರ ಅವರು ಪ್ರಿಪೇರ್ ಆಗುವಂಥ ರೀತಿ ಎಲ್ಲ ಭಾಳ ಅದ್ಭುತ, ಭಾಳ ವಿಸ್ಮಯ. ಹಾಗಾಗಿ ದೇವರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಕಲಾ ಸರಸ್ವತಿ ಅವ್ರನ್ನ ಬಾಚಿ ತಪ್ಪಿಕೊಂಡಿದ್ದಾರೆ ಅಂತ ಅನಿಸುತ್ತೆ. ಸರ್, ನಾನು ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ನೋಡ್ತಾ ಇದ್ದೀನಿ, ನೀವು ಕೂಡ ಅದೇ ರೀತಿ ನಮ್ಮ ಜೊತೆ ವರ್ತಿಸ್ತಾ ಇದ್ದೀರಾ ಸರ್. ಸರಳವಾಗೇ ನೀವು ಕೂಡ ಇದ್ದೀರಾ. ಈ ಒಂದು 2026 ಹೀಗೆ ಹಿಟ್ ಸಿನಿಮಾಗಳನ್ನು ಕೊಡ್ತಾ ಇದ್ದೀವಿ ಸರ್. ಇದು ನಮ್ಮ ಕನ್ನಡ ಪಿಕ್ಚರ್ ವಿಷಯ ಸರ್. ತುಂಬ ಖುಷಿ ಇದೆ ನನಗೆ. ಕನ್ನಡ ಪಿಕ್ಚರ್ ನಮ್ಮ ಸಿನಿಮಾ ಇಂಡಸ್ಟ್ರಿಯ, ಕನ್ನಡ ಸ್ಯಾಂಡಲ್ವುಡ್ಡಿಗೆ ತುಂಬ ದೊಡ್ಡ ಕೊಡುಗೆಯನ್ನು ನೀಡ್ತಾ ಇದೆ. ಮೊನ್ನೆ ಪ್ರವೀಣ್ ಅವರು ಮಾತಾಡೋದು ಕೇಳಿದೆ ಸಿನಿಮಾದ ಬಗ್ಗೆ. 45 ಆಗಲಿ, ಡೆವಿಲ್ ಆಗಲಿ, ಅಥವಾ ಬಾರ್ಕ್ ಆಗಲಿ, ಪೈರಸಿ ಬಗ್ಗೆ ತುಂಬ ಒಂದೊಳ್ಳೆ ವಿಚಾರವನ್ನು ಪ್ರವೀಣ್ ಅವರು ಮಾತಾಡಿದರು. 15 ಕೋಟಿ, 16 ಕೋಟಿ, 30 ಕೋಟಿ ನಮಗೆ ಲಾಸ್ ಆಗ್ತಾ ಇದೆ. ಯಾವುದೋ ಒಂದು ಅನ್ಯ ಭಾಷಾ ಚಿತ್ರ ದುರಂಧರ್ ಬಗ್ಗೆ ನಾವು ಮಾತಾಡ್ತೀವಿ, ಕೋಟಿಗಟ್ಟಲೆ ಸಂಪಾದನೆ ಆಗಿದೆ. ನಮ್ಮಲ್ಲಿ ಆಗುವಂಥ ಸ್ಟಾರ್ ವಾರ್ ಮಧ್ಯದಲ್ಲಿ ಈ ಪೈರಸಿ ವಾರ್ ನಾವು ಮರಿತಾ ಇದ್ದೀವಿ ಅನ್ನೋದು ಭಾಳ ಚೆನ್ನಾಗಿ ಹೇಳಿದರು. ಆಮೇಲೆ ಎಲ್ಲ ಕಲಾವಿದರನ್ನ ಮಾತಾಡಿಸೋ ಒಂದು ರೀತಿಯಾಗಿರ್ಬೋದು, ಪ್ರತಿಯೊಂದು ಸಿನಿಮಾಗೆ ಪಿಕ್ಚರ್ ಅವರು ಕೊಡುವಂಥ ಒಂದು ಸಪೋರ್ಟ್ ಆಗಿರ್ಬೋದು. ನಾನೊಬ್ಬ ನಟನಾಗಿ, ನಿರ್ಮಾಪಕನಾಗಿ, ಒಬ್ಬ ಕನ್ನಡದ ಪ್ರೇಕ್ಷಕನಾಗಿ ಪಿಕ್ಚರ್ ಟೀಮಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಈ ರೀತಿ ಒಳ್ಳೊಳ್ಳೆ ಕೆಲಸಗಳು ನಿಮ್ಮ ಮೂಲಕ ಆಗಲಿ. 2026 ನಿಮಗೆ ತುಂಬ ಒಳ್ಳೊಳ್ಳೆ ಯಶಸ್ಸನ್ನು ತಂದುಕೊಡಲಿ. ನಿಮ್ಮ ಪ್ರಯತ್ನಗಳೆಲ್ಲವೂ ಸಫಲವಾಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಸರ್, ಈಗ ಸದ್ಯದ ಮಟ್ಟಿಗೆ ನೋಡೋದಾದರೆ ಒಂದು ಕಡೆ ಪೈರಸಿ ವಿಚಾರ ಓಡಾಡ್ತಾ ಇದೆ, ಮತ್ತೊಂದು ಕಡೆ ಫ್ಯಾನ್ಸ್ ವಾರು, ಸ್ಟಾರ್ ವಾರು ಶುರುವಾಗಿದೆ. ಸೊ ಇದೆಲ್ಲದರ ನಡುವೆ ಹೇಗೆ ಇವೆರಡೂ ಕೂಡ ಸಿನಿಮಾಗೆ ಇಂಪ್ಯಾಕ್ಟ್ ಆಗುತ್ತೆ? ನೋಡಿ, ಈಗ ಸ್ಟಾರ್ ವಾರು ಅದು ಇದ್ದೇ ಇರುತ್ತೆ. ಈಗ ಅಲ್ಲ, ಮೊದಲಿಂದಲೂ ಇತ್ತು. ಆಗ ಏನಾದ್ರು ಸೋಷಿಯಲ್ ಮೀಡಿಯಾ ಎಲ್ಲ ಇದ್ಬಿಟ್ಟಿದ್ದರೆ ಅದೆಲ್ಲ ಗೊತ್ತಾಗ್ತಾಯಿದೆ. ಈಗ ಸೋಷಿಯಲ್ ಮೀಡಿಯಾಗಳಿರಲಿಲ್ಲ,
ಸ್ಟಾರ್ ವಾರ್ ಇದ್ದಿದ್ದೆ. ಒಬ್ರಿಗೆ ಇಷ್ಟ ಆಗ್ತಾರೆ, ಒಬ್ರಿಗೆ ಇಷ್ಟ ಆಗುತ್ತೆ. ಒಬ್ರಿಗೆ ನಿಮಗೆ ಸಿಹಿ ಇಷ್ಟ, ನನಗೆ ಖಾರ ಇಷ್ಟ, ಹಾಗಾಗಿ ಅದು ಇದ್ದೇ ಇದೆ. ನಾವು ನಮ್ಮ ಅಬೌಟ್ ಬ್ಯೂಟಿ ಆ್ಯಂಡ್ ಟೇಸ್ಟ್ ವಿ ಕೆನಾಟ್ ಡಿಸ್ಕಸ್ ಅಂತ. ಅಭಿರುಚಿ ಮತ್ತು ಸೌಂದರ್ಯದ ಬಗ್ಗೆ ನಾವು ಪ್ರಶ್ನೆ ಮಾಡೋದು, ನನಗೆ ಇಷ್ಟ ಆಗಿದೆ, ನಿಮಗೆ ಇಷ್ಟ ಆಗಲ್ಲ. ನಿಮಗೆ ಒಂದು ವ್ಯಕ್ತಿ ಇಷ್ಟ ಆಗಿದ್ದಾರೆ, ವ್ಯಕ್ತಿ ಪೂಜೆ ಮಾಡಲಿ ಅಂತ ತೊಂದರೆ ಏನಿಲ್ಲ ನೋಡಿ. ಅದೆಲ್ಲ ಅದು ತಪ್ಪಲ್ಲ. ಬೇಕೇ ಬೇಕು, ಸ್ಟಾರ್ ಬೇಕು, ವಾರ್ ಬೇಕು, ಅಭಿಮಾನಿಗಳು ಬೇಕು, ಎಲ್ಲರೂ ಬೇಕು. ಪೈರಸಿ ಅನ್ನೋದು ಒಂದು ಪಡಂಭೂತ. ಒಬ್ಬ ನಿರ್ಮಾಪಕನ ಕಷ್ಟ ನಿರ್ಮಾಣ ಮಾಡಿದವನಿಗೆ ಮಾತ್ರ ಗೊತ್ತಿರುತ್ತೆ. ನಾವಿವತ್ತು ಭಾಳ ಖುಷಿಯಾಗಿ ಕೂತಿರ್ತೀವಿ. ಅದರ ನಿರ್ಮಾಪಕ ಆ ದುಡ್ಡು ತಂದು ಕೊಡೋದಕ್ಕೆ, ಆ ಸೀನ್ ಶೂಟ್ ಮಾಡೋದಕ್ಕೆ, ಕ್ಯಾಮ್ರಾ, ಇನ್ನೊಂದು ಮತ್ತೊಂದು, ಕ್ಯಾರವನ್ನು, ಊಟ, ತಿಂಡಿ, ಕನ್ವೆನ್ಸು, ಪ್ರತಿಯೊಂದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದಾನೆ ಅನ್ನೋದು ನಿರ್ಮಾಣ ಮಾಡಿದಂಥವನಿಗೆ ಮಾತ್ರ ಗೊತ್ತಿರುತ್ತೆ. ಒಬ್ಬ ನಿರ್ಮಾಪಕ ಉಳಿಬೇಕು ಅಂತ ಹೇಳಿದ್ರೆ ಸಿನಿಮಾ ಗೆಲ್ಲಬೇಕು. ಒಬ್ಬ ಹೀರೋನ ಹುಟ್ಟು ಹಾಕೋನು ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕನೇ ಅವಕಾಶ ಕೊಡುವಂಥವನು ಒಬ್ಬ ನಿರ್ಮಾಪಕನೇ ನಿಜವಾದ ಹೀರೋ. ಎಲ್ಲೂ ಕಾಣಿಸ್ಕೊಳ್ಳದೆ ತೆರೆ ಮೆರೆಯಲ್ಲಿ ಕೂತ್ಕೊಳ್ಳುವಂಥ ವ್ಯಕ್ತಿ ನಿರ್ಮಾಪಕ. ಒಬ್ಬ ಅನ್ನದಾತ ಬದುಕಬೇಕು ಅಂತ ಹೇಳಿದ್ರೆ ಈ ಪೈರಸಿ ಅನ್ನೋ ಒಂದು ನಿಲ್ಲಬೇಕಾಗಿದೆ. ಯಾವುದೋ ದುಡ್ಡಲ್ಲಿ ಎಲ್ಲಮ್ಮನ ಜಾತ್ರೆ ಮಾಡೋದು ತಪ್ಪು. ಎಲ್ಲೋ ಕಷ್ಟ ಬಿದ್ದು ಮಾಡಿದ ಸಿನಿಮಾ ಇವತ್ತು ನಾನು ರಿಲೀಸ್ ಆಗಿ ನಾಳೆ ನಿಮಗೆ ಟೆಲಿಗ್ರಾಮಲ್ಲಿ ಇನ್ನೊಂದರಲ್ಲಿ ಬರ್ತದೆ ಅಂತ ಹೇಳೋದು ಇದೆಯಲ್ವಾ, ವಿಪರ್ಯಾಸ. ಇಷ್ಟು ಜಾಗತಿಕದ ಎಲ್ಲ ನಾವು ಬೆಳೆದರೂ ಕೂಡ ಈ ಥರ ಹ್ಯಾಕರ್ಗಳನ್ನು ಹಿಡಿದು ಅವರಿಗೆ ದಂಡಿಸುವಂಥದ್ದು ನಿಜವಾಗ್ಲೂ ಕೂಡ ಆಗಬೇಕಾಗಿರುವಂಥ ಕೆಲಸ. ಸರ್ಕಾರ ಈ ಮಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ. ಆಮೇಲೆ ಪೈರಸಿಯನ್ನು ನಾವು ಯಾರು ನೋಡದೇ ಇದ್ದಾಗ ಪೈರಸಿ ಮಾಡೋರು ಯಾರು? ಹೌದು, ಪೈರಸಿ ಮಾಡೋರು ಎಷ್ಟು ಕೆಟ್ಟವರು, ಅವರಿಗಿಂತ ಕೆಟ್ಟವರು ಪೈರಸಿ ನೋಡುವಂಥವ್ರು. ಹಾಗಾಗಿ ಹೊಸ ಒಂದು ಯುದ್ಧ, ನೀವು ಹೇಳಿದೀವಲ್ಲ, ಯುದ್ಧ ಬದ್ಧ ಎಲ್ಲ ಇದೆಯಲ್ಲ, ಇಲ್ಲಿ ಯುದ್ಧ ಆಗಬೇಕು, ಇಲ್ಲಿ ಬದ್ಧರಾಗಿರಬೇಕು, ನಾವು ಸಿದ್ಧರಾಗಿರ್ಬೇಕು ಅದಕ್ಕೆ ಅನ್ನೋದು ನಮ್ಮ ಉದ್ದೇಶ. ನಾನು ಹೇಳೋದು ಎಲ್ಲ ನಾಯಕ ನಟರು, ಎಲ್ಲ ಸ್ಟಾರ್ ವಾರ್ಗಳು ಎಲ್ಲವೂ ಸೈಡಿಗಿಟ್ಟು ಈ ಪೈರಸಿ ಮೇಲೆ ಕಾನ್ಸಂಟ್ರೇಷನ್ ಮಾಡಲಿ. ಪೈರಸಿ ಅನ್ನೋ ಪಡಂಭೂತ ನಮ್ಮ ಇಂಡಸ್ಟ್ರಿಯನ್ನು ಬಿಟ್ಟು ತೊಲಗಲಿ. ನಿರ್ಮಾಪಕರಿಗೆ ದುಡ್ಡಾಗಲಿ, ಅದರ ಮೂಲಕ ಸಾಕಷ್ಟು ಕಲಾವಿದರು ಬೆಳೀಲಿ. ಕನ್ನಡ ಚಲನಚಿತ್ರ ಸಾಕಷ್ಟು ಮಜಲುಗಳನ್ನು ದಾಟಿ ಮುಂದಕ್ಕೆ ಹೋಗಲಿ ಅಂತ ನನ್ನ ಹಾರೈಕೆ. ಸರ್, ತಾವು ಒಬ್ಬರು ಆಗಿದ್ದರಿಂದ ನಾನು ಈ ಪೈರಸಿ ಒಂದು ಪ್ರಶ್ನೆ ಕೇಳ್ತಿರೋದು. ಸೊ ಈಗ ಸರ್ಕಾರ ಆ್ಯಕ್ಷನ್ ತಗೊಳ್ಬೇಕು, ಇದ್ರ ವಿರುದ್ಧ ಮಾತಾಡಬೇಕು, ಧ್ವನಿ ಎತ್ತಬೇಕು. ದೆನ್ ಇಡೀ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಇಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಇರುವಂತಹ ದೊಡ್ಡ ಪಿಡುಗು ಅಂತಂದರೆ ಈ ಪೈರಸಿ. ನೀವೊಬ್ಬರು ನಿರ್ಮಾಪಕರಾಗಿ ಈ ಒಂದು ಪೈರಸಿಯ ವಿರುದ್ಧವಾಗಿ ನಿಮ್ಮ ಸ್ಟ್ಯಾಂಡ್ ಏನು? ಅಂದರೆ ನಾನು ಕಡಾಖಂಡಿತವಾಗಿ ಅದನ್ನು ವಿರೋಧಿಸ್ತೀನಿ. ಪೈರಸಿ ಅನ್ನೋದು ತಪ್ಪು, 100% ತಪ್ಪದು. ಅದನ್ನು ಯಾವ ರೀತಿ ಆ ಪಿಡುಗನ್ನು ತೊಲಗಿಸ್ಬೇಕು ಅನ್ನೋದು ನಾವು ಯೋಚನೆ ಮಾಡಬೇಕು. ನೋಡಿ, ನಮಗೆ ಈಗ ಚೈನಾ ಗೇಮ್ಗಳನ್ನು ಬ್ಯಾನ್ ಮಾಡಿದರು, ಚೈನಾ ವೆಬ್ಸೈಟ್ಗಳನ್ನು ಬ್ಯಾನ್ ಮಾಡಿದರು, ಅಥವಾ ಆನ್ಲೈನ್ ಗೇಮ್ಗಳನ್ನು ಕ್ಲೋಸ್ ಮಾಡಿದರು. ಸರ್ಕಾರ ಸ್ಟ್ಯಾಂಡ್ ತಗೊಂಡಿತ್ತು. ಅದೇ ರೀತಿ ಒಂದು ಸ್ಟ್ರಾಂಗ್ ಸ್ಟ್ಯಾಂಡ್ ಇದಕ್ಕಾಗಬೇಕು. ಸಿನಿಮಾ ರಂಗ ಅಂತ ಬಂದಾಗ ನೋಡಿ, ಮೊನ್ನೆ ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ ಜಗ್ಗೇಶ್ ಅವ್ರನ್ನ. ಅವರು ಸಂಸದರಾಗಿ ಭಾಳ ದೊಡ್ಡ ಧ್ವನಿ ಎತ್ತಾರೆ, ಪೈರಸಿ ಬಗ್ಗೆ ದೊಡ್ಡ ಧ್ವನಿ ಎತ್ತಾರೆ. ಮೊನ್ನೆ ಕೋಣ ಚಿತ್ರದ ತನಿಷಾ ಅವರು ಜೊತೆಗೂಡಿ ಅವರು ಕೂಡ ನಿಂತು ಒಬ್ಬ ಪೈರಸಿ ಮಾಡುವಂಥವನ್ನು ಹಿಡಿದು ಜೈಲಿಗೆ ಇಟ್ಟುವಂಥ ಕೆಲಸ ಆಗಿದೆ. ಆ ರೀತಿಯ ಕೆಲಸಗಳು ಇಲ್ಲಿ ಎಲ್ಲ ಸ್ಟಾರ್ಗಳು ಮಾಡಬೇಕಾಗುತ್ತೆ, ಎಲ್ಲ ಅಭಿಮಾನಿಗಳು ಮಾಡಬೇಕಾಗುತ್ತೆ. ಅವರೆಲ್ಲರೂ ಕೂಡ ಯೋಧರ ಹತ್ರ ನಿಂತ್ಬಿಟ್ರೆ, ಎಲ್ಲ ಸ್ಟಾರ್ಗಳ ಅಭಿಮಾನಿಗಳು ಯೋಧರ ಹತ್ರ ನಿಂತ್ಕೊಂಡ್ಬಿಟ್ರೆ ಇದಕ್ಕಿಂತ ದೊಡ್ಡ ಶಕ್ತಿ ಮತ್ತೊಂದಿಲ್ಲ ಅನ್ನೋದು. ನೀವು ಕೊಡುವಂಥ ₹100, ನೀವು ಕೊಡುವಂಥ ₹90 ಒಬ್ಬ ಸೂಪರ್ ಸ್ಟಾರನ್ನು ಹುಟ್ಟು ಹಾಕುತ್ತೆ. ನೀವು ನೋಡುವಂಥ ಒಂದು ಪೈರಸಿ ಒಬ್ಬ ನಿರ್ಮಾಪಕರನ್ನು ರಕ್ತ ಕಣ್ಣೀರು ಬರೋ ಹಾಗೆ ಮಾಡುತ್ತೆ. ಹಾಗಾಗಿ ಪೈರಸಿನ ಮಾಡಬೇಡಿ, ಪೈರಸಿನ ನೋಡಬೇಡಿ ಅನ್ನೋದು ನನ್ನ ಸಲಹೆ ಮತ್ತು ಒಂದು ರಿಕ್ವೆಸ್ಟ್ ಕೂಡ. ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲ್ಯಾಂಡ್ ಲಾರ್ಡ್ ತುಂಬ ಪ್ರೀತಿಯಿಂದ ಎಲ್ಲ ಸಿನಿಮಾನು ಪ್ರೀತಿಯಿಂದ ಮಾಡ್ತಾರೆ. ವಿಶೇಷವಾದ ಪ್ರೀತಿಯಿಂದ ಸ್ಯಾಂಡಲ್ವುಡ್ಡಿನ ಬಹುತೇಕ ಎಲ್ಲ ಕಲಾವಿದರನ್ನ ಬಳಸ್ಕೊಂಡು ಅದ್ದೂರಿ ವೆಚ್ಚದಲ್ಲಿ ದುನಿಯಾ ವಿಜಯ್ ಅವರು ಇನ್ನೆಂದೂ ಕಾಣದ ರೀತಿಯ, ರಚಿತಾ ರಾಮ್ ಅವರು ಇನ್ನೆಂದೂ ಕಾಣದ ರೀತಿಯ, ರಾಜ್ಬಿ ಶೆಟ್ಟಿಯವರು ಇನ್ನೆಂದೂ ಕಾಣದ ರೀತಿಯ ಪಾತ್ರದಲ್ಲಿ ಮೂಡಿಬಂದಿರುವ ಒಂದು ಚಿತ್ರ. ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಫ್ರೇಮು ಒಂದು ಹೊಸ ಪ್ರಪಂಚವನ್ನು, ಹೊಸ ಒಂದು ಕಾಲ್ಪನಿಕ ಜಗತ್ತನ್ನು
ಕಟ್ಕೊಡೋದ್ರಲ್ಲಿ ಜಡೇಶ್ ಹಂಪಿಯವರು, ಸ್ವಾಮಿ ಗೌಡ ಅವರು, ಅವರ ಇಡೀ ಡೈರೆಕ್ಷನ್ ಟೀಮು, ಅಜನೀಶ್ ಲೋಕನಾಥ್ ಅವರು, ಆಮೇಲೆ ವಿಶೇಷವಾಗಿ ಸಾರಥಿ ಫಿಲಿಮ್ನ ಸತ್ಯಪ್ರಕಾಶ್ ಅವರು, ಹೇಮಂತ್ ಗೌಡ ಅವರು, ಇವರೆಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಒಂದು ರಸದೌತಣವನ್ನು ಕನ್ನಡ ಪ್ರೇಕ್ಷಕರಿಗೆ ನೀಡಬೇಕು. ಇದರ ಮೂಲಕ ಹೊಸ ಆಯಾಮ ಚಿತ್ರಗಳಿಗೆ ಒಂದು ಬುನಾದಿನ ಹಾಕಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ. ಲ್ಯಾಂಡ್ಲಾರ್ಡ್ ಸಿನಿಮಾ ನಾನೊಬ್ಬ ಪ್ರೇಕ್ಷಕನಾಗಿ, ನಾನೊಬ್ಬ ಕಲಾವಿದನಾಗಿ ಕಾಯ್ತಾ ಇರುವಂಥ ಒಂದು ಸಿನಿಮಾ. 100% ಪೈಸಾ ವಸೂಲಾಗುತ್ತೆ. ಬೇರೆ ಭಾಷೆಗಳಿಗೆ ಬೇರೆ ಭಾಷೆ ಸಿನಿಮಾಗಳಿಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಲ್ಯಾಂಡ್ಲಾರ್ಡ್ ಸಿನಿಮಾ ಮೂಡಿ ಬಂದಿದೆ. 100% ಪೈಸಾ ವಸೂಲ್, ನಿಮಗೆ ಖುಷಿಯನ್ನು ಕೊಡುವಂಥ ಸಿನಿಮಾ. ನೀವೆಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು 23ನೇ ತಾರೀಕು ಸಿನಿಮಾ ನೋಡಿ, ಯಾವುದೋ OTTಗೆ ಬರಲಿ, ಟಿ ವಿಗೆ ಬರಲಿ, ಯೂಟ್ಯೂಬ್ ಬರಲಿ ಅಂತ ಕಾಯಬೇಡಿ. ಸಿನಿಮಾ ಥಿಯೇಟ್ರಲ್ಲಿ ನೋಡುವಂಥ ಖುಷಿನೇ ಬೇರೆ. ಅದು ಲ್ಯಾಂಡ್ಲಾರ್ಡ್ ಅಂತ ಲಾರ್ಜ್ ಸ್ಕೇಲಿನ ಸಿನಿಮಾ ನಿಮಗೆ ಭಾಳಷ್ಟು ಖುಷಿಯನ್ನು ಕೊಡುತ್ತೆ. ಈ ಸಿನಿಮಾನ ನೀವೆಲ್ಲರೂ ಕುಟುಂಬ ಸಮೇತರಾಗಿ ಹೋಗಿ ನೋಡಿ, ನಿಮಗೆ ಖುಷಿಯನ್ನು ಕೊಡುತ್ತೆ. ನಿಮಗೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಲ್ಯಾಂಡ್ಲಾರ್ಡ್ ಯಶಸ್ವಿಯಾಗಲಿ. ಇದಾದ ಮೇಲೆ ಕಾ ಪಿಕ್ಚರ್ ಜೊತೆ ಕೊನೆಯದಾಗಿ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ಆ್ಯಂಡ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಿಮಗೂ ಕೂಡ. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕನ್ನಡದ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಬೈ ಪಲ್ಲವಿ ಎನ್ ರಾಜ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.